ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೂದಲಿಗೆ ಕಲರ್ ಮಾಡಬೇಕು ಅಂತ ನಾವು ವಿಧವಾದಂತಹ ಕೆಮಿಕಲ್ ಕಲರ್ ಆಗಿರಲಿ, ಹೇರ್ ಡೈಯನ್ನಾಗಿರಲಿ ಬಳಸ್ತೀವಿ. ಇವುಗಳನ್ನು ಬಳಸಿದಾಗ ಏನಾಗುತ್ತೆ, ನಮ್ಮ ಕೂದಲು ಡ್ಯಾಮೇಜ್ ಆಗಿ ತನ್ನ ಸಹಜ ಸೌಂದರ್ಯವನ್ನು ಕಳ್ಕೊಳ್ಳುತ್ತೆ. ಆದರೆ ಚಿಂತೆ ಮಾಡಬೇಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಕೂದಲಿಗೆ ಕಲರ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಪೂರ್ತಿಯಾಗಿ ನ್ಯಾಚುರಲ್ ಆಗಿದ್ದು ಯಾವುದೇ ಥರನಾದಂತಹ ಕೆಮಿಕಲ್ ಇದರಲ್ಲಿ ಇರೋದಿಲ್ಲ ಮತ್ತು ಇದು ನಿಮಗೆ ಒಂದೇ ಬಾರಿಗೆ ರಿಸಲ್ಟನ್ನು ಕೊಡುತ್ತೆ. ಮೊದಲು ನಾವೇನು ಮಾಡಬೇಕು, ಒಂದು ಪಾತ್ರೆಯಲ್ಲಿ 1 ಕಪ್ ನೀರನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕು. ನಂತರ ಇದಕ್ಕೆ ಕಾಫಿ ಪೌಡರನ್ನ ಹಾಕಬೇಕು. ನಾನಿಲ್ಲಿ 2 ರೂಪಾಯಿಯ ಒಂದು ಚಿಕ್ಕ ಸ್ಯಾಶೆ ಬರುತ್ತಲ್ಲ, ಸೊ ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಕಾಫಿಯಲ್ಲಿರುವಂಥ ಎಲ್ಲ ಗುಡ್ನೆಸ್ಸನ್ನು ನೀರು ಎಳ್ಕೊಳ್ಳುತ್ತೆ. ಕಾಫಿ ಪುಡಿಯನ್ನು ಬಳಸೋದ್ರಿಂದ ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಬ್ರೌನ್ ಕಲರನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಕಾಫಿ ಪುಡಿ ಬಂದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ. ಸೊ ನೋಡಿ, ಇದೇ ರೀತಿಯಾಗಿ 2 ರಿಂದ 3 ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಬೇಕು. ಮೂರು ನಿಮಿಷ ಕುದಿಸಿದ ಆದಮೇಲೆ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಮ್ಮ ಕಾಫಿಯ ನೀರು ರೆಡಿಯಾಗಿದೆ. ಮುಂದಿನ ಸ್ಟೆಪ್ ಏನು ಅಂತ ನೋಡೋಣ ಬನ್ನಿ. ಇವಾಗ ನಾವೊಂದು ಬೌಲಲ್ಲಿ 3 ಚಮಚ ಮೆಹಂದಿ ಪೌಡರನ್ನು ಹಾಕ್ಕೊಳ್ಳೋಣ. ಮೆಹಂದಿ ಪ್ಯಾಕನ್ನು ನಾವು ತಿಂಗಳಲ್ಲಿ 2 ಬಾರಿ ಉಪಯೋಗ ಮಾಡೋದ್ರಿಂದ ನಮ್ಮ ಕೂದಲು ಹೆಲ್ದಿ ಆಗುತ್ತೆ, ಗ್ಲಾಸಿ ಆಗುತ್ತೆ, ವಾಲ್ಯೂಮಿನಸ್ ಕೂಡ ಆಗುತ್ತೆ. ಮೆಹಂದಿ ಬಂದು ನಮ್ಮ ಡ್ಯಾಮೇಜ್ ಆಗಿರುವಂತಹ ಕೂದಲನ್ನು ರಿಪೇರ್ ಮಾಡುತ್ತೆ. ಆಮೇಲೆ ನಾವಿದರಲ್ಲಿ 2 ಚಮಚ ಮೊಸರನ್ನು ಹಾಕೊಳ್ಳೋಣ. ಮೊಸರನ್ನು ಒನ್ ಆಫ್ ದ ಎಕ್ಸಲೆಂಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ನಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿ ಆಗಿರೋದಕ್ಕೆ. ಇದರಲ್ಲಿರುವಂತಹ ವಿಟಮಿನ್ಗಳು ನಮ್ಮ ಕೂದಲಿಗೆ ಎಕ್ಸಲೆಂಟ್ ಸೂಪರ್ ಫುಡ್ ಅಂತಲೇ ಹೇಳಬಹುದು. ಆಮೇಲೆ ನಾವಿವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ವಾ ಕಾಫಿಯ ನೀರನ್ನು, ಅದನ್ನು ಹಾಕಿ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ಮೂತ್ ಪೇಸ್ಟ್ ಆಗೋದಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಈ ನೀರನ್ನು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಮಿಕ್ಸ್ ಆಗಿ ನಮ್ಮ ಸ್ಮೂತ್ ಪೇಸ್ಟು ರೆಡಿಯಾಗಿದೆ. ನೀವು ಇದನ್ನು ಆಗಿಂದಾಗಲಿ ಕೂಡ ಹಚ್ಕೊಳ್ಬೋದು, ಇಲ್ಲ ಅಂದರೆ ಒಂದು ದಿವಸ ಹಾಗೆ ಬಿಟ್ಟು ಮಾರನೇ ದಿವಸ ಕೂಡ ಇದನ್ನು ಹಚ್ಕೊಳ್ಬೋದು. ಹೀಗೆ ಮಾಡಿದಾಗ ಇನ್ನೂ ಹೆಚ್ಚಿಗೆ ಕಲರ್ ನಿಮಗೆ ಸಿಗುತ್ತೆ. ಇದನ್ನು ನೀವು ಕೂದಲಿಗೆ ಸೆಕ್ಷನ್ ವೈಸ್ ಮಾಡಿಕೊಂಡು ಒಂದೇ ಸೆಕ್ಷನಿಗೆ ಕೂದಲಿನ ಬುಡದಿಂದ ತುದಿಯವರೆಗೂ ಅಂದರೆ ಹೇರ್ ಲೆಂತ್ವರೆಗೂ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಹಚ್ಕೊಂಡ ನಂತರ ನೀವು ಇದನ್ನು 3 ಗಂಟೆವರೆಗೂ ಹಾಗೆ ಬಿಟ್ಬಿಡಿ. 3 ಗಂಟೆಯ ನಂತರ ನಾರ್ಮಲ್ ನೀರಿನಲ್ಲಿ ಕೂದಲನ್ನು ತೊಳ್ಕೊಳ್ಳಿ. ಇದರಿಂದ ಕೂದಲು ಬ್ರೌನ್ ಕಲರ್ ಆಗೋದಲ್ಲದೆ ನ್ಯಾಚುರಲಿ ಶೈನಿಂಗನ್ನು ಕೂಡ ಪಡ್ಕೊಳ್ಳುತ್ತೆ. ಮತ್ತಿದು ನ್ಯಾಚುರಲ್ ಆಗಿದ್ದು ಯಾವುದೇ ಥರನಾದಂತಹ ಸೈಡ್ ಎಫೆಕ್ಟ್ಸನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು? ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಬಹುದು. ಮತ್ತು ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.